ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. 5, 8, 9 ತರಗತಿ ವಿದ್ಯಾರ್ಥಿಗಳು ಒಂದು ವಿಚಿತ್ರ ಸನ್ನಿವೇಶಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಆ ಕಡೆನೆಲ್ಲ ಈ ಕಡೆನೆಲ್ಲ ಹಂಗಾಗಿದೆ ಪರಿಸ್ಥಿತಿ. ಪರೀಕ್ಷೆ ಬರೋದ್ರು ಕೂಡ ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಹೋಲ್ಡ್ನ ಮಾಡಿದ ಫಲಿತಾಂಶ. ಈಗ ಎಲ್ಲ ವಿದ್ಯಾರ್ಥಿಗಳು ಫೇಲ ಪಾಸ ಅಂತ ಗೊಂದಲ ಇಲ್ಲ. ಹೆಚ್ಚಿನ ಮಾಹಿತಿಯಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. 5, 8, 9 ತರಗತಿ ವಿದ್ಯಾರ್ಥಿಗಳದ್ದು ಮಾರ್ಚಲ್ಲಿ ನಡೀತು. ಮೌಲ್ಯಮಾಪನ ಕೂಡ ಆಯಿತು. ಫಲಿತಾಂಶ ಕೂಡ ಏಕಾಏಕಿ ಬಿಡೋದಕ್ಕೆ ತೀರ್ಮಾನ ಕೈಗೊಂಡ್ರು. ನಂತರ ಖಾಸಗಿ ಶಿಕ್ಷಣ ಇಲಾಖೆಗಳು ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ನ ಮೊರೆ ಹೋಯಿತು. ಪರೀಕ್ಷೆ ಎಲ್ಲ ಆಯಿತು. ಬೇಸಿಗೆ ರಜೆ ಕೂಡ ಬಂತು. ಫಲಿತಾಂಶ ಇನ್ನೂ ಕೂಡ ಬಂದಿಲ್ಲ. ಪೆಂಡಿಂಗ್ ಆಗಿದೆ, ವೆಯ್ಟಿಂಗ್ ಆಗಿದೆ. ಕಾರಣ ಸುಪ್ರೀಂ ಕೋರ್ಟ್ನ ಅಂದ್ಬಿಟ್ಟು ಹೋಲ್ಡ್ ಮಾಡಿದೆ. ಈಗ ವಿದ್ಯಾರ್ಥಿಗಳು ನಾವು ಪಾಸ್ ಆಗಿದ್ದೀವೋ ಫೇಲ್ ಆಗಿದ್ದೀವಿ ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಶಾಲೆ ಕೂಡ ಮೇ 29 ಶುರು ಆಗ್ತಾ ಇದೆ. ನಂತರ ಏನು ಮಾಡಬೇಕು ಅಂತ ಗೊಂದಲ ಆಗಿದೆ. ಇದಕ್ಕೆ ಏನು ಹೇಳಿದ್ದಾರೆ ಅಂದರೆ, ಇದು ಮೊದಲ ಬಾರಿಗೆ ಈ ರೀತಿ ವಿಚಿತ್ರ ಪ್ರಕರಣ ಕೂಡ ಬಂದಿದೆ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳೋ ಬಗ್ಗೆ ನಾವು ತೀರ್ಮಾನ ಕೊಡ್ತೀವಿ ಅಂತೇಳಿ ಶಿಕ್ಷಣ ಇಲಾಖೆ ಆಯುಕ್ತರು ಕಳಿಸಿದ್ದಾನೆ. 9,30,000 ವಿದ್ಯಾರ್ಥಿಗಳು ಫಿಫ್ತಲ್ಲಿ ಬರೆದಿದ್ದಾರೆ. 9,35,000 ವಿದ್ಯಾರ್ಥಿಗಳು 8ನೇ ತರಗತಿ. 9,48,000 ವಿದ್ಯಾರ್ಥಿಗಳು, ಒಟ್ಟು 28 ಲಕ್ಷ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಬರೆದಿದ್ದಾರೆ. ಶಾಲೆಗಳು 69,000 ಶಾಲೆಗಳು ಕೂಡ ಇದ್ದಾವೆ. ನಿಮಗೆ ಗೊತ್ತಿರೋಗೆ ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು, ಪರೀಕ್ಷೆ ರದ್ದು ಮಾಡಿ ಅಂದರು. ಒಂಥರ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಡ್ತು. ಮತ್ತೊಮ್ಮೆ ಪರೀಕ್ಷೆ ಕೂಡ ಮಾಡಿದ್ರು. ಈ ಹಿಂದೆ ಆಗಿದ್ದು ಓಕೆ, ಇನ್ನೊಂದು ಓಕೆ ಅಂತ ಮಾಡಿದ್ರು. ನಂತರ ಕೆಲವೊಂದು ಖಾಸಗಿ ಶಾಲೆಗಳು ಮತ್ತೊಮ್ಮೆ ಪರೀಕ್ಷೆ ಮಾಡಿದರು. ನಂತರ ಮತ್ತೆ ಶಿಕ್ಷಣ ಸಂಸ್ಥೆಗಳು ಎಚ್ಚೆತ್ಕೊಂಡು ಈ ರೀತಿ ಸಮಸ್ಯೆ ಆಗಿದೆ ಅಂತೇಳಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದರು. ನಂತರ ಏಕೈಕ ಫಲಿತಾಂಶ ಕೂಡ ಕೊಡ್ತಾ ಇದ್ದಾರೆ. ಈ ರೀತಿ ಸಮಸ್ಯೆ ಆಗಿದೆ, ಏಕೈಕ ಫಲಿತಾಂಶ ಕೂಡ ಕೊಡ್ತಾ ಇದ್ದಾರೆ. ಈ ರೀತಿ ಅಸಡ್ಡೆತನ ತೋರಿಸ್ತಾ ಇದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋದರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ರೂಪಿಸವರು. ಆದ ನಂತರ ಈಗ ಇದು ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಹೋಲ್ಡ್ ಮಾಡ್ತು. ಅಂತಿಮ ತೀರ್ಪು ಬಂದಿಲ್ಲ. ಬೇಸಿಗೆ ರಜೆ ಇದೆ. ಮತ್ತೆ ಕೇಸ್ ತಗೊಳ್ತಾರೆ ಅಲ್ವೋ ಗೊತ್ತಿಲ್ಲ. ಇಷ್ಟೆಲ್ಲ ಗೊಂದಲದ ನಡುವೆ ವಿದ್ಯಾರ್ಥಿಗಳು ಪಾಸ್ ಫೇಲ್ ಅನ್ನೋ ಗೊಂದಲ ಕೂಡ ಇನ್ನೂ ಕೂಡ ಮುಂದುವರೆದಿದೆ.